ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಾನು ಕೊಡುವಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ತುಂಬ ದಿನದಿಂದ ಹೊಟ್ಟೆ ಭಾಗದಲ್ಲಿ ನೋವು ಬರುತ್ತೆ ಅಂತೇಳಿ ಹೇಳ್ತಾಯಿದ್ರು. ನಾವು ಅಷ್ಟಾಗೇನು ಕೇರ್ ತಗೊಳ್ಳಿಲ್ಲ. ಅದು ನಮ್ಮಮ್ಮ ಆಮೇಲೆ ತುಂಬಾ ನೋವಾಗ್ತಿದೆ ಅಂತೇಳಿ ಕಣ್ಣೀರು ಹಾಕ್ತಾಯಿದ್ರು. ಸೊ ಅದಕ್ಕೆ ನಾವು ಎಲ್ಲಿ ಏನಮ್ಮ ಅಂತ ಕೇಳಿದ್ದಕ್ಕೆ ಈ ಥರ ಎಡಭಾಗದಲ್ಲಿ ನೋವು ಬರ್ತಾಯಿದೆ ಅಮ್ಮ ಅಂತೇಳಿ ಹೇಳಿದ್ರು. ಸೊ ಅದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ತೋರಿಸೋಣ ಅಂತೇಳಿ ಕರ್ಕೊಂಡು ಬಂದಿದ್ವಿ. ಸೊ ಡಾಕ್ಟ್ರು ಸ್ಕ್ಯಾನಿಂಗ್ಗೆ ಅಂತೇಳಿ ಬರ್ಕೊಟ್ರು. ಸೊ ಸ್ಕ್ಯಾನಿಂಗ್ ಸೆಂಟ್ರಿಗೆ ಕರ್ಕೊಂಡು ಬಂದಿದ್ದೀವಿ. ಸೊ ರಿಪೋರ್ಟ್ ಏನಂತ ಹೇಳುತ್ತೆ ಅಂತೇಳಿ ತೋರಿಸ್ತೀನಿ. ಸ್ಕ್ಯಾನಿಂಗ್ ಸೆಂಟ್ರಿಗೆ ಕರ್ಕೊಂಡು ಬಂದು ಕುಣಿಸಿದ್ದೀವಿ. ಸೊ ಅವರು ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಇನ್ನೂ ಬಂದಿಲ್ಲ ನಮ್ಮ ತುಂಬಾ ಭಯಪಟ್ಕೊಂಡಿದ್ದಾರೆ ಅಂತೇಳಿ. ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಸ್ಕ್ಯಾನಿಂಗ್ ಮಾಡಿ ಅವರು ಕೆಲಸ ಆಯಿತು ಮನೆ ಅಷ್ಟರಲ್ಲಿ ಈ ಥರ ತೊಂದರೆ ತುಂಬಾ ಆಪ್ರೇಷನ್ಗಳಿಗೆಲ್ಲ ಹೇಳ್ತೀನಿ ಅಂತೇಳಿ ತುಂಬಾ ಭಯಪಡ್ತಾರೆ. ನಮಗೂ ಕೂಡ ಅದೇ ರೀತಿ ನಾನು ಮತ್ತು ಹಸ್ಬೆಂಡ್ ತುಂಬಾ ಭಯ ಪಟ್ಕೊಂಡಿದ್ವಿ. ಸೊ ಇದು ಫಸ್ಟ್ನೇ ಸ್ಕ್ಯಾನಿಂಗು. ಇದರಲ್ಲಿ ಮಾಡಿಸಿದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ತೊಂದರೆ ಆಗಿದೆ ಅಂತೇಳಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ತಿಳಿಸಿದ್ರು. ಸೊ ಅದಾದಮೇಲೆ ಇದು ಒಳಭಾಗದಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಇದನ್ನು ಎಂಡೋಸ್ಕೋಪಿ ಮಾಡಿ ನೋಡಬೇಕು ಅಂತೇಳಿ ಹೇಳಿದ್ರು. ಸರಿ ಅಂತೇಳಿ ನಾವು ಅದೇ ತಕ್ಷಣಕ್ಕೆ ಏರ್ಪಾಡು ಮಾಡಿಸಿದ್ವಿ. ಸೊ ನೆಕ್ಸ್ಟು ಎಂಡೋಸ್ಕೋಪಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾವು ಅದಕ್ಕೂ ಸ್ವಲ್ಪ ಅಮ್ಮನಿಗೆ ಧೈರ್ಯ ಹೇಳಿ ಎಂಡೋಸ್ಕೋಪಿ ಸ್ಕ್ಯಾನಿಂಗ್ಗೆ ಕಳಿಸಿದ್ವಿ. ಸೊ ಅಲ್ಲಿ ಸಹ ಏನೋ ಬಾಯಿಗೆ ಪೈಪು ಅನ್ನೋದು ಹಾಕಿ ಅವರು ಕ್ಯಾಮ್ರಾ ಮುಖಾಂತರ ಹೊಟ್ಟೆ ಒಳಗಡೆ ಏನು ತೊಂದರೆ ಆಗಿದೆ ಅಂತೇಳಿ ನೋಡಿ ತಿಳಿಸ್ಕೊಡ್ತಾರೆ ಅಂತ. ಸೊ ಅದೇ ರಿಪೋರ್ಟ್ ಇದು. ಸೊ ಮೇಲ್ಗಡೆ ಇರೋದೆಲ್ಲ ನಾರ್ಮಲ್ ಇದೆ, ಒಂದು ಮಾತ್ರ ಅಬ್ನಾರ್ಮಲ್ ಅಂತ ಹೇಳಿದ್ರು. ಸೊ ಅದು ಯಾಕೆ ಏನು ಅಂತ ಅಲ್ಲಿ ನಾವೇನು ಕೇಳೋಕ್ಕೆ ಹೋಗಲಿಲ್ಲ. ಸೊ ನಾವು ರಿಪೋರ್ಟು ಇಸ್ಕೊಂಡ ತಕ್ಷಣ ಮತ್ತೆ ಡಾಕ್ಟ್ರ್ ಹತ್ರ ಬಂದ್ವಿ. ಈ ಒಂದು ಪ್ಲೇಸು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೇಳಿ ಹೇಳಿದ್ರು. ಸರಿ ಅಂತೇಳಿ ನಾವು ಅಮ್ಮನಿಗೆ ಇದು ತಿಳಿಸ್ಲಿಲ್ಲ. ಸೊ ನಾವು ಅಲ್ಲಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಕೇಳೋಣ ಅಂತೇಳಿ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಡಾಕ್ಟ್ರು ಕೂಡ ರಿಪೋರ್ಟನ್ನು ನೋಡಿದ್ರು. ಸೊ ಅವ್ರು ಹೇಳಿದ್ರು ಸ್ವಲ್ಪ ಹೀಟು ಗುಳ್ಳೆ ಥರ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಮಾತ್ರೆ ತಗೊಂಡ್ರೆ ಕ್ಲಿಯರ್ ಮಾಡ್ಬೋದು ಅಂತೇಳಿ ಒಂದು 10 ಮಾತ್ರೆಗೆ ಬರ್ಕೊಟ್ರು. ಸೊ ಅದು ಮಾರ್ನಿಂಗು ಮತ್ತು ಈವ್ನಿಂಗು ಖಾಲಿ ಹೊಟ್ಟೆಗೆ ಮಾತ್ರೆ ತಗೋಬೇಕು. ಸೊ ಆ ಮಾತ್ರೆ ಜೊತೆ ಉಪ್ಪು, ಹುಳಿ, ಖಾರ ಸೊ ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತೇಳಿ ಹೇಳಿದ್ರು. ಈ ಮಾತ್ರೆ ಖಾಲಿ ಆದ ತಕ್ಷಣ ನನ್ನ ಹತ್ರ ಕರ್ಕೊಂಡು ಬನ್ನಿ ಅಂತೇಳಿ ಮಾತ್ರೆನ ಬರ್ಕೊಟ್ರು. ದಯವಿಟ್ಟು ಯಾರನ್ನು ಹೆಲ್ತ್ ಬಗ್ಗೆ ಕೇರ್ಲೆಸ್ ಮಾಡಬೇಡಿ. ಸ್ವಲ್ಪ ಏನಾದರೂ ತೊಂದರೆ ಆಗ್ತಾಯಿದೆ ಇಲ್ಲ ನಿಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಕಾಣಿಸ್ತಾ ಇದೆ ಅಂತೇಳಿ ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ತೋರಿಸ್ಕೊಳ್ಳಿ. ಸೊ ನಮ್ಮಮ್ಮ ಈಗ ಇದೇ ಮಾತ್ರೆನ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ಇದು ಖಾಲಿ ಆದ ತಕ್ಷಣ ಅದೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಏನು ಹೇಳ್ತಾರೆ ಅಂತ ಕೇಳಬೇಕು. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಗಮನ ತಗೊಳ್ಳಿ, ಯಾರು ಕೇರ್ಲೆಸ್ ಮಾಡಿ.